ಓಂ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ನನ್ನ ನಿಮ್ಮೆಲ್ಲರ ಮೆಚ್ಚಿನ ಗುರುಗಳು ನಮ್ಮ ರಾಯರು, ಶ್ರೀ ರಾಘವೇಂದ್ರ ರಾಯರು, ಶ್ರೀ ಗುರುದೇವರು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಈ ಕಲಿಯುಗದಲ್ಲಿ ಜನರ ಸಾಕಷ್ಟು ಸಂಕಷ್ಟಗಳನ್ನು ಕಳೆಯುತ್ತಿರುವಂತಹ ಆ ನಮ್ಮ ಕಾಮಧೇನು ಕಲ್ಪವೃಕ್ಷ ನಮ್ಮ ಗುರುರಾಯರಿಗೆ ವಂದನೆಗಳು. ಈ ಒಂದು ರಾಯರ ಸಂಕಲ್ಪವನ್ನು ಮಾಡಿ ನೋಡಿ, ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ರಾಯರಿಗೆ 7 ದಿನಗಳ ಸಂಕಲ್ಪವನ್ನು ಮಾಡುವುದರಿಂದ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗುವುದರ ಜೊತೆಗೆ ರಾಯರ ಅನುಗ್ರಹ ಕೂಡ ಸಿಗುತ್ತೆ. ನಿಮಗೇನೇ ಸಂಕಷ್ಟ ಇದ್ರೂ, ಏನೇ ಸಮಸ್ಯೆಗಳು ಇದ್ರೂ ರಾಯರಿಗೆ ಈ 7 ದಿನಗಳ ಸಂಕಲ್ಪವನ್ನು ಮಾಡಿ. ತುಂಬ ಜನ ತೆಂಗಿನಕಾಯಿ ಸಂಕಲ್ಪವನ್ನು ಕೂಡ ಮಾಡ್ತಾರೆ. ಹಾಗೆ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚಿ ಕೂಡ ರಾಯರಿಗೆ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿ ತುಂಬ ಜನ ವಿಶೇಷವಾಗಿ ಫಲವನ್ನು ಪಡೆದುಕೊಂಡಿದ್ದಾರೆ. ಅದಷ್ಟೇ ಅಲ್ಲ, 9 ದಿನ 11 ಕಾಯಿನನ್ನು ಕಟ್ಟಿ ಆ ಒಂದು ವ್ರತವನ್ನು ಸಹ ಮಾಡಿ ರಾಯರ ಅನುಗ್ರಹವನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ರಾಯರ ಈ ಒಂದು 7 ದಿನಗಳ ಸಂಕಲ್ಪವನ್ನು ಮಾಡಿ ಖಂಡಿತವಾಗಿಯೂ ಇದು ತುಂಬಾ ಒಂದು ಒಳ್ಳೆಯ ಪ್ರತಿಫಲವನ್ನು ಕೊಡುತ್ತೆ ಅಂತ ಹೇಳಿ ತುಂಬ ಜನ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತಂದರೆ, ಇದನ್ನು ನೀವು ಗುರುವಾರನೇ ಪ್ರಾರಂಭ ಮಾಡಬೇಕು. ಕಂಟಿನ್ಯೂಸ್ ಆಗಿ 7 ದಿನ ಮಾಡಬೇಕಾಗುತ್ತೆ. 32 ಕಡಲೆಕಾಳು ಬರುತ್ತಲ್ಲ, ಈಗ ಕೆಂಪು ನಾವು ಗಣೇಶನಿಗೆ ಉಸ್ಲಿ ಮತ್ತು ಗಣೇಶನಿಗೆ ಹಾರ ಎಲ್ಲ ಹಾಕ್ತೀವಲ್ಲ, ಆ ಕೆಂಪು ಕಡಲೆಕಾಳನ್ನು ತೆಗೆದುಕೊಂಡು ರಾತ್ರಿ ನೆನೆಸಿ ಇಟ್ಕೊಳ್ಬೇಕು. ಒಂದು 32 ಕರೆಕ್ಟಾಗಿ 32 ಕಡಲೆಕಾಳು ನಮಗೆ ಬೇಕಾಗುತ್ತೆ. ಅದನ್ನು ನೆನೆಸಿಟ್ಕೊಂಡ್ಬಿಟ್ಟು ಬೆಳಿಗ್ಗೆ ರಾಯರ ಅಥವಾ ರಾಯರ ಫೋಟೋ ಇರ್ಬೋದು, ವಿಗ್ರಹಕ್ಕೆ ನೀವು ಹೊಲಿದು ಮಾಲೆಯಾಗಿ ಅರ್ಪಿಸಬಹುದು. ಈ ರೀತಿ ಮಾಡಿ ಗುರುವಾರ ಪ್ರಾರಂಭ ಮಾಡಿ 7 ದಿನಗಳು ನಿರಂತರವಾಗಿ ನೀವು ಮಾಡಬೇಕಾಗುತ್ತೆ. ಅಥವಾ ಹಾಗೆ ಕೂಡ ರಾಯರಿಗೆ ಅದನ್ನು ಅರ್ಪಿಸಬಹುದು. ಅಂದರೆ ಈಗ ನಾವು ನೈವೇದ್ಯ ಹೇಳ್ತೇವಲ್ಲ, ಆ ರೀತಿಯಾಗಿ ಸಹ ಒಂದು ತಟ್ಟೆ ಅಥವಾ ಒಂದು ಬೌಲಲ್ಲಿ ಹಾಕಿ ಇಡಬೇಕಾಗುತ್ತೆ. ಇದನ್ನು ನೀವು ಗುರುವಾರ ಪ್ರಾರಂಭ ಮಾಡಿ ಕಂಟಿನ್ಯೂಸ್ ಆಗಿ ನಿತ್ಯ 7 ದಿನಗಳು ನಿರಂತರವಾಗಿ ಮಾಡಬೇಕು. ಬೆಳಗ್ಗೆ ಹಾಕಿದಂತಹ ಕಡಲೆಕಾಳು ಹಾರ ಏನಿರುತ್ತಲ್ಲ, ಆ ಹಾರವನ್ನು ಸಂಜೆ ತೆಗೆದುಬಿಡಬೇಕು. ಇದನ್ನು ನೀವು ಬೆಳಗ್ಗೆನೇ ಮಾಡ್ಕೊಳ್ಬೇಕು. ಬೆಳಗ್ಗೆ ಒಂದು 7 ಗಂಟೆ ಒಳಗಾಗಿ ಮಾಡ್ಕೊಳ್ಬೇಕು. ಬೆಳಗ್ಗೆ ಹಾಕಿದಂತಹ ಕಡಲೆಕಾಳು ಹಾರವನ್ನು ಸಂಜೆ ತೆಗೆದುಬಿಟ್ಟು ಅದನ್ನು ಹಸುವಿಗೆ ತಿನ್ನೋದಕ್ಕೆ ಕೊಡಬೇಕು. ಅಂದರೆ ಹಸುವಿನ ಬಾಯಿಗೆ ಕೊಟ್ಬಿಡಿ. ದಾರನೆಲ್ಲ ನೀಟಾಗಿ ತೆಗೆದುಬಿಟ್ಟು ಕಡಲೆಕಾಳನ್ನು ಮಾತ್ರ ಹಸುವಿಗೆ ಕೊಡಿ. ದಾರ ಸಮೇತ ಕೊಡೋದಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, 7 ದಿನಗಳಲ್ಲಿ ನಿಮ್ಮ ಏನು ಸಂಕಲ್ಪ ಇದೆಯಲ್ಲ ಅದು ನಿಮ್ಮ ಇಷ್ಟಾರ್ಥಗಳು ಎಲ್ಲವೂ ನೆರವೇರುತ್ತದೆ. ಹಸುವಿನ ಬಾಯಿಗೆ ಕೊಡಬೇಕು. ಮತ್ತು ಅಲ್ಲಿ ಇಲ್ಲಿ ಗಿಡದ ಮೇಲೆ ಬಿಸಾಡುವಂಥದ್ದು ಅಥವಾ ಬೇರೆ ಏನಾದರೂ ಅದನ್ನ ಬೇರೆ ಕಡೆ ಎಲ್ಲಾದರೂ ಹಾಕುವಂಥದ್ದು, ಈ ರೀತಿಯೆಲ್ಲನೂ ಮಾಡುವಂತಿಲ್ಲ. ನಮ್ಮ ಕಾಮಧೇನು ರಾಯರ ಜೊತೆಯಲ್ಲಿ ಸದಾ ಇರೋದರಿಂದ ಅದನ್ನು ಹಸುವಿಗೆ ಮಾತ್ರನೇ ಕೊಡಬೇಕು. ಇನ್ನು ಆದಷ್ಟು ಕೊಬ್ಬರಿ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಿ ರಾಯರಿಗೆ 7 ದಿನ ಸಂಕಲ್ಪವನ್ನು ಮಾಡಿಕೊಂಡು ಈ 32 ಕಡಲೆಕಾಳು ಹಾರವನ್ನು ರಾಯರ ವಿಗ್ರಹ ಅಥವಾ ಫೋಟೋಕ್ಕೆ ಅರ್ಪಿಸಿ 108 ಸಾರಿ ಓಂ ಗುರುದೇವಾಯ ನಮಃ ಅಥವಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ನಿತ್ಯ ಒಂದು 108 ಸಾರಿ ರಾಯರ ನಾಮಜಪವನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ರಾಯರು ನಿಮ್ಮ ಸಂಕಲ್ಪವನ್ನು ನೆರವೇರಿಸಿಕೊಡ್ತಾರೆ. ತುಂಬ ಜನ ಈ ಒಂದು ಸಂಕಲ್ಪವನ್ನು ಮಾಡಿ ಪರಿಹಾರವನ್ನು ಕಂಡುಕೊಂಡಿದ್ದರೆ ರಾಯರ ಅನುಗ್ರಹ ಕೂಡ ಅವರಿಗೆ ಸಿಕ್ಕಿದೆ. ಹಾಗಾಗಿ ಈ ವಿಡಿಯೋ ನಿಮಗೆ ಶೇರ್ ಮಾಡಿದ್ದೀನಿ. ಯಾರಿಗೆಲ್ಲ ಏನಾದರೂ ಸಮಸ್ಯೆ ಸಂಕಷ್ಟಗಳು ಇತ್ತು ಅಂತಂದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ಅಷ್ಟೇ ಇದನ್ನು ಮಾಡ್ಕೊಳ್ಬಹುದು. ಇನ್ನು ನಾಳೆ ಗುರುವಾರದಿಂದ ಪ್ರಾರಂಭ ಮಾಡಿ ಮುಂದಿನ ಬುಧವಾರಕ್ಕೆ ಇದನ್ನು ಕಂಟಿನ್ಯೂಸ್ ಆಗಿ ಕಂಪ್ಲೀಟ್ ಆಗುತ್ತೆ. ಇನ್ನು ನೀವು ಪೀರಿಯಡ್ಸ್ ಡೇಟನ್ನು ನೋಡಿಕೊಂಡು ಮಾಡಬೇಕು. ಮಧ್ಯೆ ಮತ್ತು 7 ಡೇಸಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಮಧ್ಯೆ ಪೀರಿಯಡ್ಸ್ ಇತ್ತು ಅಂತಂದರೆ ಅದು ಆಗೋಲ್ಲ. ಅದನ್ನೆಲ್ಲ ನೋಡಿಕೊಂಡು ಕಂಪ್ಲೀಟಾಗಿ ಮುಗಿದ ಮೇಲೆ ಕಂಟಿನ್ಯೂಸ್ ಆಗಿ 7 ದಿನ ನೀವು ಸಂಕಲ್ಪವನ್ನು ಮಾಡಿಕೊಂಡು ಈ ಪೂಜೆಯನ್ನು ಮಾಡಿ. ಈ ರೀತಿ ಮಾಡಿಕೊಳ್ಳಿ. ನಮ್ಮ ರಾಯರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ. ರಾಯರ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಮತ್ತೊಂದು ವಿಶೇಷವಾದಂತಹ ಮಾಹಿತಿಯೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಗುರುವೇ ನಮಃ. ಗುರುಭ್ಯೋ ನಮಃ.